ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಗರ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ಧೃತರಾಷ್ಟ್ರ ಉವಾಚ ಜಾಗ್ರತೋ ದಹ್ಯಮಾನಸ್ಯ ಯತ್ಕಾರ್ಯಮನುಪಶ್ಯಸಿ ತದ್ಬ್ರೂಹಿ ತ್ವಂ ಹಿ ನಸ್ತಾತ ಧರ್ಮಾರ್ಥ ಕುಶಲಶುಚಿ. ವಿದುರ, ಇಲ್ಲಿಯವರೆಗೆ ತುಂಬ ಮಾತುಗಳನ್ನು, ಅದ್ಭುತವಾದ ನೀತಿಗಳನ್ನು, ಉತ್ತಮ ಮಟ್ಟದ ವಿಚಾರಗಳನ್ನು ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿಯೋ. ಇನ್ನೂ ಹೇಳು ಮಹಾರಾಯ, ಕೇಳಬೇಕಾಗಿದೆ, ಹೇಳು ಅಂತ ಪ್ರಾರ್ಥನೆಯನ್ನು ಮಾಡಿ. ಆಗ ವಿದುರ ಹೇಳ್ತಾನೆ, ಭಾರೀ ಸುಂದರವಾಗಿ ಹೇಳ್ತಾನೆ. ವಿದುರವಾಚ ಶುಭಂ ವಾ ಯದಿ ವಾ ಪಾಪಂ ದ್ವೇಷ್ಯಂ ವಾ ಯದಿ ವಾ ಪ್ರಿಯಂ ನಾಪೃಷ್ಟಃ ಕಸ್ಯಚಿತ್ ಬ್ರೂಯಾತ್ ಯಸ್ಸ ನೇಚ್ಛತ್ ಪರಾಭವಂ. ನೋಡ್ರಾಜ, ಶುಭವಾಗಲಿ ಅಶುಭವಾದದ್ದಾಗಲಿ, ಪಾಪವಾಗಲಿ ದ್ವೇಷ ಮಾಡುವಂತಹ ದ್ವೇಷಕ್ಕೆ ಪ್ರೋತ್ಸಾಹ ಕೊಡುವುದಾಗಲಿ, ಪ್ರಿಯವಾಗಲಿ ಅಪ್ರಿಯವಾದದ್ದಾಗಲಿ ಯಾವುದನ್ನೂ ಕೂಡ ನಾಪೃಷ್ಟ ಕೇಳದೇ ಇದ್ದಲ್ಲಿ ಹೇಳಲಿಕ್ಕೆ ಹೋಗಬಾರದು. ಇಲ್ಲದೇ ಇದ್ದರೆ ಪರಾಭವ, ಸೋಲು, ಅವಮಾನ ಇದು ಅತ್ಯಂತ ನಿಶ್ಚಿತ. ಅದು ಅಣ್ಣನಾದ ನಿನ್ನಿಂದ ಇರಬಹುದು,
ಮಕ್ಕಳಿಂದ ಇರಬಹುದು, ಇನ್ಯಾರದಿಂದಾದರೂ ಆಗಬಹುದು. ಅವರು ಕೇಳಿದಾಗ ಅವಶ್ಯವಾಗಿ ಹೇಳು. ಅವರು ಕೇಳದೇ ಇದ್ದಾಗ ನೀನು ಹೇಳುವುದಕ್ಕೆ ಹೊರಟಿ ಅಂತಾದರೆ ಹಾಗೆ ಅವಮಾನವಾಗುವುದು ನಿಶ್ಚಿತ. ಹಾಗಾಗಿಯೇ ನಾವು ಯಾರಿಗೂ ಏನು ಹೇಳದೆ ಗಪ್ ಕುಳಿತಿದ್ದೇವೆ ಅಂತ ಕೈ ಝಾಡಿಸಿಕೊಳ್ಳಿಕ್ಕೂ ಬರೋದಿಲ್ಲ. ನಾನಾ ವಿಧವಾದ ಸಮಸ್ಯೆಗಳನ್ನು, ಪ್ರಶ್ನೆಗಳನ್ನು ಕೇಳುವಂತೆ ಎದುರಿನ ವ್ಯಕ್ತಿಯನ್ನು ಪ್ರಿಪೇರ್ ಮಾಡುವುದು ಇದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಇವತ್ತು ಧೃತರಾಷ್ಟ್ರ, ಏನು ನಿನ್ನ ಮನಸ್ಸು ಹೀಗೆ ಪಕ್ವವಾಗಿದೆ ಅಂತಂದರೆ ನಾನಾ ತರಹದ ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ನಿನ್ನ ಮನಸ್ಸು ಪ್ರಿಪೇರ್ ಆಗಿದೆ. ಆದ್ದರಿಂದಾಗಿ ನೀನು ಏನು ಕೇಳ್ತೀಯೋ ಕೇಳು, ನಾನು ಅವಶ್ಯವಾಗಿ ಹೇಳ್ತೇನೆ. ಮಿಥ್ಯೋಪೇತಾನಿ ಕರ್ಮಾಣಿ ಸಿದ್ಧೇಯುರ್ಯಾನಿ ಭಾರತ ಅನುಪಾಯ ಪ್ರಯುಕ್ತಾನಿ ಮಾಸ್ಮತೇಷು ಮನಃಕೃತಾಃ. ಒಂದು ಹೇಳ್ತೇನೆ ಕೇಳಿಲ್ಲಿ. ಮಿಥ್ಯೋಪೇತಾನಿ, ಅಸತ್ಯದಿಂದ, ಸುಳ್ಳಿನಿಂದ, ಮೋಸದಿಂದ ಕೂಡಿದ ಯಾವ ಕರ್ಮವು ಎಂಥ ಸಿದ್ಧಿಯನ್ನು ತಂದುಕೊಡುವುದಾಗಿದ್ದರೂ ಕೂಡ ಆ ಕರ್ಮದಲ್ಲಿ ನೀನು ಆಸಕ್ತನಾಗಬೇಡ. ಅನುಪಾಯ ಪ್ರಯುಕ್ತಾನಿ ಮಾಸ್ಮತೇಷು ಮನಃಕೃತಾಃ. ಅದು ಏನಾಗಿದೆ ಅಂತಂದರೆ ಅಸದುಪಾಯಗಳಿಂದ ಯುಕ್ತವೇ ಆಗಿರುತ್ತದೆ. ಯಾವುದು ಸುಳ್ಳಿನಿಂದ, ಮೋಸದಿಂದ ಯುಕ್ತವಾದ ಕರ್ಮವಾಗಿರ್ತದೆ ಅದು ಅಸದುಪಾಯಗಳಿಂದ, ಸುಳ್ಳಾದ ಉಪಾಯಗಳಿಂದಲೇ ಯುಕ್ತವಾಗಿರ್ತದೆ. ಆದ್ದರಿಂದಾಗಿ ಅಂತಹ ಕರ್ಮಗಳಲ್ಲಿ ನೀನು ತೊಡಗಿದೆಯಂತಾದರೆ ಇದು ನಿನಗೆ ಹಿತವನ್ನು ಉಂಟು ಮಾಡುವುದಿಲ್ಲ. ನ ರಾಜ್ಯಂ ಪ್ರಾಪ್ತಮಿತ್ಯೇವ ವರ್ತಿತವ್ಯಂ ಅಸಂಪ್ರತಂ ಶ್ರಿಯಂ ಹಿ ವಿನಯೋಹ್ಯಂತಿ ಜರಾರೂಪಮಿವೋತ್ತಮಂ. ನನಗೆ ರಾಜ್ಯ ಸಿಕ್ಕಿದೆ, ಪಡೆಯಬೇಕಾದದ್ದು ಎಲ್ಲವನ್ನೂ ನಾನು ಪಡೆದಾಗಿದ್ದೇನೆ, ನಾನು ಕೃತಕೃತ್ಯನಾಗಿದ್ದೇನೆ, ನನಗೆ ಕೃತಕೃತ್ಯತಾ ಭಾವ ಬಂದಿದೆ ಅಂತ ಹೇಳಿ ಮೈ ಮರೆತು ಕೂಡಬೇಡ. ಶ್ರಿಯಂ ಹಿ ಅವಿನಯೋ ಹಂತಿ. ಹಣವೇನಿದೆ ಇದು ವಿನಯವನ್ನು ಸಂಹಾರ ಮಾಡುತ್ತೆ. ಹೇಗೆ ಅಂತಂದರೆ ಜರಾರೂಪಮಿವೋತ್ತಮಂ. ಅತ್ಯುತ್ತಮವಾದ ರೂಪವಿರಲಿ, ಆ ರೂಪವನ್ನು ಮುಪ್ಪು, ಜರ ಹೇಗೆ ಹಾಳು ಮಾಡಿ ಹಾಕತ್ತಲ್ಲ ಹಾಗೆ ಐಶ್ವರ್ಯ ಮನುಷ್ಯನ ವಿನಯವನ್ನೇ ಹಾಳು ಮಾಡಿ ಹಾಕತ್ತೆ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಏನಂತಾರೆ, ಮೈ ಮರೆತು ರಾಜ್ಯ ಸಿಕ್ಕಿದೆ, ಪಾಂಡವರು ಸೋತಿದ್ದಾರೆ, ರಾಷ್ಟ್ರ ನನ್ನ ಪಾಲಿಗೆ ಬಂದಾಗಿದೆ ಅಂತ ಮೈ ಮರೆತು ಕೂಡಬೇಡ. ಬಹಳ ಸುಂದರವಾಗಿರ್ತಕ್ಕಂಥ ಮಾತು. ಭಕ್ಷೋತ್ತಮ ಪ್ರತಿಚ್ಛನ್ನಂ ಮತ್ಸ್ಯೋ ಬಾಡಿಶಮಾಯಸಂ ಅನ್ನಾಭಿಲಾಷಿ ಗ್ರಸತೆ ನಾನುಬಂಧಂ ಅಪೇಕ್ಷತೆ. ಎಲ್ಲೋ ಒಂದು ಕಡೆಗೆ ತಿನ್ನುವುದಕ್ಕೆ ಸಿಕ್ಕಿದೆ ಅಂತ ಹೇಳಿ ರಾಜ್ಯವನ್ನು, ಅನ್ನವನ್ನು ನೀನು ಸ್ವೀಕಾರವನ್ನು ಮಾಡಲಿಕ್ಕೆ ಹೋಗಬೇಡ. ನದಿಯೊಳಗೆ ಹಿಟ್ಟಿನ ಮುದ್ದೆ ಹಾಕಿರ್ತಾರೆ, ಆ ಹಿಟ್ಟಿನ ಮುದ್ದೆ ಸಿಕ್ಕಿದೆ ಅಂತೇಳಿ ಅದನ್ನು ತಿನ್ನಲಿಕ್ಕೆ ಹೋಗುತ್ತೆ. ಒಳಗಿರ್ತಕ್ಕಂತಹ ಒಂದು ಪಿನ್ನೇನಿದೆ ಅದು ಮೀನವನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತದೆ. ಆ ಮೀನ ಸತ್ತು ಹೋಯ್ತು, ಇನ್ನೊಬ್ಬರಿಗೆ ಆಹಾರವಾಯಿತು. ಯಾವುದು ಆಹಾರ ಸಿಕ್ಕಿದೆ ಎಂಬುದಾಗಿ ಗಡಿಬಿಡಿಯಿಂದ ತಿನ್ನಲಿಕ್ಕೆ ಹೋಯ್ತೋ ಆ ವಸ್ತುವೇ ಇನ್ನೊಬ್ಬರಿಗೆ ಆಹಾರವಾಗಿ ಹೋಗಿಬಿಡ್ತದೆ. ಆದ್ದರಿಂದಾಗಿ ನಿನಗೇನೋ ರಾಷ್ಟ್ರ ಸಿಕ್ಕಿದೆ, ರಾಜ್ಯ ಸಿಕ್ಕಿದೆ ಅಂತ ಭೋಗ ಮಾಡಲಿಕ್ಕೆ ಹೋಗಿಬಿಟ್ಟಿ ಅಂತಾದರೆ ನಿನ್ನನ್ನು ಭೋಗ ಮಾಡುವವರು ಅನೇಕರು ಇದ್ದಾರೋ. ಹುಷಾರ್, ಎಚ್ಚರಿಕೆ ಇರಲಿ. ಯಚ್ಛಕ್ಯಂ ಗ್ರಸಿತುಂ ಗ್ರಸ್ಯಂ ಗ್ರಸ್ತಂ ಪರಿಣಮೇಚ್ಛ ಯತ ಹಿತಂಚ ಪರಿಣಾಮೇ ಯತ ತದಾದ್ಯಂ ಭೂತಿಮಿಚ್ಛತ. ಯಾವುದು ತಿನ್ನುವುದಕ್ಕೆ ಸಾಧ್ಯವಿದೆ, ಯಾವುದನ್ನು ತಿನ್ನುವುದರಿಂದ ಅದನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತಹದ್ದನ್ನು ನೀನು ಸ್ವೀಕಾರವನ್ನು ಮಾಡು. ಆಗ ನಿನಗೆ ಹಿತವಾಗತ್ತೆ, ಪಥ್ಯವಾಗತ್ತೆ, ಹೊಟ್ಟೆ ಶಾಂತವಾಗಿರ್ತದೆ, ಸಮಾಧಾನವಾಗಿರ್ತದೆ. ಅದರಿಂದ ನಿನಗೇನಂತಾರೆ, ಉತ್ತಮವಾದ ಯಶಸ್ಸು, ಕೀರ್ತಿಗಳು ನಿನಗೆ ಸಿಗತ್ತೆ ಅಂತ ಸುಂದರವಾಗಿರ್ತಕ್ಕಂಥ ಮಾತು.
ತಿನ್ನುವುದಕ್ಕೆ ಸಿದ್ಧವಿದೆ, ಕಣ್ಣಿಗೆ ಕಂಡಿದೆ ಅಂತ ಹೇಳಿ ತಿನ್ನುವುದಕ್ಕೆ ಸಿದ್ಧರು ನಾವು. ಹೊರಗೆ ರೋಡ್ ಮೇಲೆ ಹೋಗ್ತಾ ಇರುವಾಗ ಬೇಕಾದ್ದು ತಿನ್ನುವುದಕ್ಕೆ ಕಣ್ಣಿಗೆ ಕಾಣಿಸುತ್ತೆ. ಹಾಗಾದರೆ ಅದನ್ನೆಲ್ಲ ನಾವು ತಿಂದರಾಯಿತು ಅಂತ ನಾವು ಹೊರಟಾಗಿ ಏನಾಗುತ್ತೆ ಅಂತಂದರೆ, ಆ ಎಲ್ಲ ಅಸಜ್ಜನರು ಅಸಜ್ಜನಿಕೆ ಎಂಬ ಭರ್ಚಿಯನ್ನು ಇಟ್ಟಿರ್ತಾರೆ, ಒಳಗೆ ಸಣ್ಣ ಸಣ್ಣ ಪಿನ್ನುಗಳನ್ನು ಇಟ್ಟಿರ್ತಾರೆ. ಅದಕ್ಕೆ ಸಿಗುಬಿದ್ದು ಸಮಗ್ರವಾದ ನಮ್ಮ ಜೀವನವೇ ಅಸನ್ಮಯವಾಗಿ ಬಿಡುತ್ತೆ. ಹಾಗಾಗಿ ಯಾವುದು ನನಗೆ ಹಿತವಾಗಿದೆ, ಯಾವುದು ನನಗೆ ಪಥ್ಯವಾಗಿದೆ, ಯಾವುದನ್ನು ತಿನ್ನೋದರಿಂದ ನಾನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ, ಅವಶ್ಯವಾಗಿ ಅಂತಹ ನೈವೇದ್ಯದ ವಿಷ್ಣು ಪ್ರಸಾದವನ್ನು ನಾವು ಸ್ವೀಕಾರವನ್ನು ಮಾಡಿದೆವು ಅಂತಾದರೆ ಸಾಕು. ಅದರಿಂದ ಕೀರ್ತಿ ಇದೆ, ಯಶಸ್ಸು ಇದೆ, ಸ್ವರ್ಗಾದಿಗಳಾಗತ್ತೆ, ಸನ್ಮನಸ್ಸು ಬರುತ್ತೆ, ಸದ್ವಿದ್ಯೆ ಸಿಕ್ಕು ಬರ್ತದೆ, ಸದ್ಗುಣಗಳು ಅಭಿವೃದ್ಧವಾಗತ್ತೆ. ಗುಣವಂತ ಜಗತ್ತಿನೊಳಗೆ ತಲೆಬಾಗುವ ಪ್ರಸಂಗವೇ ಬರುವುದಿಲ್ಲ. ಇಷ್ಟೆಲ್ಲ ಲಾಭ ದೇವರ ನೈವೇದ್ಯದ ವಿಹಿತವಾದ ಭಗವನ್ ನೈವೇದ್ಯಕ್ಕೆ ಇದೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ. ಯಥಾ ಮಧುಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದ ತದ್ವದ್ ಅರ್ಥಾನ್ ಮನುಷ್ಯೇಭ್ಯ ಆದದ್ಯಾದ್ ಅವಿಹಿಂಸಯ. ಯಾರೋ ನಮಗೆ ದುಡ್ಡು ಕೊಡುವ ವ್ಯಕ್ತಿಗಳು ಸಿಕ್ಕಿದ್ದಾರೆ ಅಂತ ಹೇಳಿ JCB ಹಚ್ಚಿ ದುಡ್ಡು ಕಸಿದುಕೊಳ್ಳುವುದಲ್ಲ. ಎಲ್ಲ ತರಹದಿಂದ ಅವನನ್ನು ಹಾಕಿ ಹಿಂಡಿ ಹಿಪ್ಪಿ ಮಾಡಿ ಅವನಲ್ಲಿ ದುಡ್ಡೇ ಇಲ್ಲದೇ ಇರುವ ಹಾಗೆ ಮಾಡುವುದಲ್ಲ. ನೀನು ಹಾಗೆ ಪಾಂಡವರನ್ನು ಮಾಡಿ ಹಾಕಿದಿ, ಪಾಂಡವರನ್ನು ನೀನು ಮಾಡಿ ಹಾಕಿದೆ, ಅದರಿಂದ ನಿನ್ನ ಕೋಶ ಇವತ್ತು ಅಭಿವೃದ್ಧವಾಗೋದು ಬಂದಾಗಿ ಬಿಟ್ಟಿದೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಏನು ಪುಷ್ಪದಿಂದ ಮಧುಕರ ಜೇನುಹುಳ ಮಧುವನ್ನು ಸ್ವೀಕಾರ ಮಾಡುತ್ತೆ. ನಿತ್ಯದೊಳಗೂ 6,000 ಕಿಲೋಮೀಟರ್ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಆ ಹೂವಿನಿಂದ ಈ ಹೂವು, ಈ ಹೂವಿನಿಂದ ಆ ಹೂವು ಓಡಾಡಿ 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 ಮಧುವನ್ನು ಸ್ವೀಕಾರ ಮಾಡುತ್ತೆ. ಎಷ್ಟು ಮಧುವನ್ನು ಅದು ಸ್ವೀಕಾರ ಮಾಡಿದರೂ ಕೂಡ ಆ ಹೂವಿಗೆ ಏನೂ ಆಗಿರುವುದಿಲ್ಲ. ಅತ್ಯಲ್ಪ ಸಣ್ಣದಾದ ಕ್ಷತಿಯೂ ಕೂಡ ಆ ಹೂವಿಗೆ ಆಗಿರೋದಿಲ್ಲ. ಅದನ್ನು ಸ್ವಲ್ಪನೂ ಹಿಂಸೆ ಕೊಡದೆ, ಹೂವಿಗೆ ಪೀಡೆ ಕೊಡದೆ, ಹೂವನ್ನು ಬಾಡಿಸದೆ, ಹೂವನ್ನು ಕೆಡಿಸದೆ, ಹೂವಿನಲ್ಲಿರ್ತಕ್ಕಂಥ ಮಧುವನ್ನು ಹೇಗೆ ಜೇನು ಹುಳ ಸ್ವೀಕಾರವನ್ನು ಮಾಡುತ್ತೋ ಹಾಗೆ ಮನುಷ್ಯರಿಂದ ನಿನಗೆ ಬೇಕಾದ ಹಣವನ್ನು ನೀನು ಸ್ವೀಕಾರವನ್ನು ಮಾಡು. ಆದರೆ ನೀನು ಸ್ವೀಕಾರ ಮಾಡುವ ಹಣದಿಂದ ಮನುಷ್ಯರಿಗೆ ಅತ್ಯಲ್ಪವೂ ಪೀಡೆಯಾಗಿರಬಾರದು, ಅತ್ಯಲ್ಪವೂ ಪೀಡೆಯಾಗಿರಬಾರದು. ಇವತ್ತು ಅನೇಕ ಕಡೆಗೆ ನೋಡ್ತೇವೆ, ದೊಡ್ಡ ವ್ಯಕ್ತಿ, ಶ್ರೀಮಂತ, ದಾನಿ, ಒಳ್ಳೆ ಮನಸ್ಸುಳ್ಳವನು ಸಿಕ್ಕಿದ್ದಾನೆ ಅಂತಂದರೆ ಎಲ್ಲರೂ ಅವನ ಮೇಲೆ ದಾಳಿಯನ್ನು ಮಾಡಿ ಚೆನ್ನಾಗಿ ಸ್ವೀಕಾರವನ್ನು ಮಾಡಿಬಿಡ್ತಾರೆ. ಮುಂದೆ ಅವನಿಗೇ ತಿನ್ನುವುದಕ್ಕೆ ಒಂದು ಕಾಸು ಇರುವುದಿಲ್ಲ, ಅವನು ಯಾರಿಗೂ ಮುಂದೆ ದಾನ ಮಾಡಲಿಕ್ಕೆ ಆಗುವುದಿಲ್ಲ. ಆ ದುರವಸ್ಥೆಯಲ್ಲಿ ಬಂದಿರ್ತಾನೆ. ಆ ತರಹದಿಂದ ಎಂದಿಗೂ ಪೀಡೆ ಕೊಡಬಾರದು. ಪಾಂಡವರನ್ನು ನೀನು ಹಾಗೆ ಮಾಡಿದ್ದೀನಿ, ನೀನು ಇದು ಸರಿಯಾ? ಇದು ಹಿತವಾ? ಸರ್ವತಾ ಹಿತವಲ್ಲವಾ? ಹಿತವಲ್ಲ ಅಲ್ಲವೇ? ಪುಷ್ಪಂ ಪುಷ್ಪಂ ವಿಚಿನ್ವೀತ ಮೂಲಚ್ಛೇದಂ ನ ಕಾರಯೇತ್. ಹೂ ತೆಗೆದುಕೋ ಬೇಕಾದರೆ, ನೀನು ಗಿಡದ ಏನಂತಾರೆ ಬೇರು ಕಿತ್ತಬೇಡ. ಹೂವಿನೊಳಗಿಂದ ರಸ ತೆಗೆದುಕೋ, ಇದು ಬಹಳ ಯೋಗ್ಯವಾದದ್ದು. ನೀನು ಅಷ್ಟು ಯೋಗ್ಯತೆ ನಿನಗಿಲ್ಲ ಅಂತಂದರೆ ಹೂ ತೆಗೆದುಕೋ. ಆದರೆ ಗಿಡವನ್ನೇ ನೀನು ಕತ್ತರಿಸಲಿಕ್ಕೆ ಹೊರಟಿ ಅಂತಾದರೆ ಹೂವೂ ಇಲ್ಲ, ಹೂವಿನಲ್ಲಿ ರಸವೂ ಇಲ್ಲ, ಏನೂ ಇಲ್ಲದೆ ಕಂಗಾಲಾಗಿ ಕೂಡಬೇಕಾಗತ್ತೆ. ನೋಡು, ವಿಚಾರವನ್ನು ಮಾಡು. ಎಂತ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಮಾಲಾಕಾರ ಇವಾರಾಮೆ ಯಥಾಂಗಾರಕಾರಕ. ಮಾಲಾಕಾರ ಹೂ ತೆಗೆದುಕೊಳ್ತಾನೆ, ಮಾಲೆ ಮಾಡ್ತಾನೆ, ಮರುದಿನ ಹೂ ತೆಗಿತಾನೆ, ಮಾಲೆ ಮಾಡ್ತಾನೆ, ಮರುದಿನವೂ ಹೂ ತೆಗಿತಾನೆ, ಮಾಲೆ ಮಾಡ್ತಾನೆ. ವೈಭವದ ಜೀವನ ಹೊಂದಿದೆ. ಅಂಗಾರಕಾರಕ ಇದ್ದಿಲಿಯನ್ನು ಮಾಡುವವನು ಏನು ಮಾಡ್ತಾನೆ? ಬುಡ ಸಹಿತ ಕಿತ್ತಿ ಬಿಡ್ತಾನೆ. ಒಮ್ಮೆ ಇದ್ದಲಿ ಮಾರ್ತಾನೆ, ಮಾರಿ ಬಿಡ್ತಾನೆ. ಆಮೇಲೇನು? ಈ ಅವಸ್ಥೆ ಧೃತರಾಷ್ಟ್ರ ನಿನಗೆ ಸರ್ವಥಾ ಬರುವುದು ಬೇಡ. ಎಂಥ ಅದ್ಭುತವಾದ ನೀತಿ ಇದೆ, ಎಂಥ ಅದ್ಭುತವಾದ ನೀತಿ ಇದೆ.
ಅನರ್ಥೇ ಚೈವ ನಿರತಂ ಅರ್ಥೇ ಚೈವ ಪರಾಂಗುಖಂ ನತಂ ಭರ್ತಾರಮಿಚ್ಛಂತಿ ಷಂಡಂ ಪತಿಮಿವ ಸ್ತ್ರೀಯಃ. ಯಾರು ಅನರ್ಥದೊಳಗೇನೆ ನಿರತನಾಗಿರ್ತಾನೆ, ಇದರಿಂದ ನನಗೆ ಅನರ್ಥ ಆಗತ್ತೆ, ನನಗೆ ಕೆಡಕಾಗತ್ತೆ, ಇದು ಕೆಟ್ಟದ್ದು, ಇದು ಒಳ್ಳೆಯದಲ್ಲ ಎಂಬುದಾಗಿ ತಿಳಿದು ಅನರ್ಥದೊಳಗೆ ಯಾರು ರತನಾಗಿರ್ತಾನೆ, ಅರ್ಥೇ ಚೈವ ಪರಾಂಗುಖಂ, ಯಾವುದು ಪುರುಷಾರ್ಥವಾಗಿದೆ ಅದರಿಂದ ದೂರ ಇದ್ದಾನೆ, ಅಂತಹವನನ್ನು ಎಂದಿಗೂ ಪ್ರಜೆಗಳು ಸ್ವೀಕಾರವನ್ನು ಮಾಡುವುದಿಲ್ಲ. ಪ್ರಸಾದೋ ನಿಷ್ಫಲೋ ಯಸ್ಯ ಕ್ರೋಧಶ್ಚಾಪಿ ನಿರರ್ಥಕಃ. ಯಾರ ಪ್ರಸಾದ ನಿಷ್ಫಲವಾಗಿದೆ, ಯಾರ ಕ್ರೋಧ ನಿರರ್ಥಕವಾಗಿದೆ, ಯಾರ ಸಿಟ್ಟು ನಿರರ್ಥಕವಾಗಿದೆ, ಅಂತಹ ವ್ಯಕ್ತಿ ಇದ್ದರೇನು ಇಲ್ಲದಿದ್ದರೇನು. ಪಾಂಡವರಿಗೆ ನೀನು ಅನುಗ್ರಹವನ್ನು ಮಾಡಿದೆಯಾ, 13 ವರ್ಷವಾದ ಮೇಲೆ ನಿನ್ನ ರಾಜ್ಯ ನಿನಗೆ ಸಿಗತ್ತೆ ಎಂಬುದಾಗಿ ಪ್ರಸಾದ ಮಾಡಿದೆಯಾ, ಆ ಪ್ರಸಾದ ಇವತ್ತು ನಿಷ್ಫಲವಾಯಿತು ಅಂತಂದ್ರೆ ನೀನು ಬದುಕಿದೆ ಏನು? ದುರ್ಯೋಧನಾದಿಗಳ ಮೇಲೆ ನೀನು ಸಿಟ್ಟು ಮಾಡಿಕೊಂಡೆ, ಆ ಸಿಟ್ಟು ವರ್ಕೌಟ್ ಆಗಲಿಲ್ಲ, ನಿರರ್ಥಕವಾಯಿತು ಅಂತಂದ್ರೆ ನಿನ್ನ ಸಿಟ್ಟೇನು? ಹಾಗಾದ್ರೆ ನೀನು ಯಾಕೆ ಯಜಮಾನ? ನೀನು ಯಾಕೆ ಯಜಮಾನ? ಚಕ್ಷುಷಾ ಮನಸಾ ವಾಚ ಕರ್ಮಣ ಚ ಚತುರ್ವಿಧಂ ಪ್ರಸಾದಯತಿ ಯಂ ಲೋಕಂ ತಂ ಲೋಕ ಅನುಪ್ರಸೀದತಿ. ಯಾರು ಕಣ್ಣಿನಿಂದ ಪ್ರೀತಿಯಿಂದ ನೋಡಿ ಸಂತೋಷ ಪಡಿಸ್ತಾರೆ ನೋಡ್ರಿ ಇನ್ನೊಬ್ಬರನ್ನು, ಮನಸ್ಸಿನಿಂದ ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಿ ಯಾರು ಇನ್ನೊಬ್ಬರನ್ನು ಸಂತೋಷ ಪಡಿಸ್ತಾರೆ, ವಾಚ ಚೆನ್ನಾಗಿ ಸುಂದರವಾದ ಹಿತವಾದ ತಥ್ಯವಾದ ಪಥ್ಯವಾದ ಮಾತುಗಳನ್ನು ಹೇಳಿ ಯಾರು ಸಂತೋಷ ಪಡಿಸ್ತಾರೆ, ಕರ್ಮಣ ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿ ಪರೋಪಕಾರ ಮೊದಲಾದವುಗಳನ್ನು ಮಾಡಿ ಸಂತೋಷ ಪಡಿಸ್ತಾರಲ್ಲ, ಅಂತಹ ವ್ಯಕ್ತಿ ಯಾರಿದ್ದಾರೆ ಅವನನ್ನು ಜಗತ್ತು ಅವನನ್ನು ಸಂತೋಷಪಡಿಸುವುದಕ್ಕಾಗಿ ಪ್ರಯತ್ನ ಪಡುತ್ತೆ. ಇನ್ನೊಬ್ಬರನ್ನು ಸಂತೋಷಪಡಿಸೋದು ಒಂದು ಕಣ್ಣಿನಿಂದ, ಮನಸ್ಸಿನಿಂದ, ಒಳ್ಳೆ ಮಾತಿನಿಂದ ನಾವು ಮಾಡುವ ಕ್ರಿಯೆಗಳಿಂದ. ಯಾರ ಮನಸ್ಸು ಶುದ್ಧವಾಗಿದೆ, ಯಾರ ಕಣ್ಣು ಶುದ್ಧವಾಗಿದೆ, ಅರಳಿರ್ತದೆ, ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾನೆ, ಎದುರಿಗೆ ಯಾರಾದರೂ ಬಂದರು ಅಂತಾದರೆ, ಮಾತಾಡಿದರು ಅಂತಾದರೆ, ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾನೆ, ಒಳ್ಳೆ ಕರ್ಮಗಳನ್ನು ಮಾಡ್ತಾನೆ, ಅವನು ಆ ನೋಟ, ವಿಚಾರ, ಮಾತು, ಕರ್ಮ ಇವುಗಳಿಂದ ಎದುರಿನ ವ್ಯಕ್ತಿಯನ್ನು ಸಂತೋಷಪಡಿಸ್ತಾನೆ. ಅಂತಹ ವ್ಯಕ್ತಿಗೆ ಇಡೀ ಜಗತ್ತು ಸಂತೋಷಪಡಿಸುವುದಕ್ಕಾಗಿ ಪರಿತಪಿಸುತ್ತದೋ. ಆದ್ದರಿಂದಾಗಿ ಪಾಂಡವರನ್ನು ಸಂತೋಷಪಡಿಸು, ಜಗತ್ತು ನಿನ್ನನ್ನು ಸಂತೋಷಪಡಿಸ್ತದೆ. ಇನ್ನೊಂದು ಮಾತು ಹೇಳ್ತಾನೆ ಕೇಳಿಲ್ಲಿ. ಅಪ್ಯುನ್ಮತ್ತಾತ್ ಪ್ರಲಪತಃ ಬಾಲಾಚ್ಯ ಪರಿಜಲ್ಪತಃ ಸರ್ವತಃ ಸಾರವಾದದ್ಯಾತ್ ಅಶ್ಮಭ್ಯ ಇವ ಕಾಂಚನಂ ಉದ್ಧೃತ್ಯ ಪುಷ್ಪೇಭ್ಯ ಇವತ್ತ ಬಂಧು ಎಂಬುದಾಗಿ ಹೇಳ್ತಾರೆ. ಭಾರಿ ಉನ್ಮತ್ತನಿದ್ದಾನೆ ಅಂತ ಹೇಳಿ ಅವನನ್ನು ನೆಗ್ಲೆಕ್ಟ್ ಮಾಡಬೇಡ. ಹುಡುಗರ ಹಾಗೆ ವಟ 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 ಮಾತಾಡ್ತಾ ಇರ್ತಾನೆ ಅಂತೇಳಿ ಅವನನ್ನು ದೂರ ಇಡಬೇಡ. ಅವರಿಬ್ಬರಿಂದಲೂ ಕೂಡ ಯಾವುದು ಸಾರವಾಗಿದೆ ಅದನ್ನು ಸ್ವೀಕಾರ ಮಾಡು. ನಿನಗೆ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡು. ನಿನಗೆ ಬೇಡವಾದ ವಿಷಯವನ್ನು ಪಕ್ಕಕ್ಕಿರಿಸಿಬಿಡು. ಹೇಗೆ ಅಂತಂದರೆ ಅಶ್ಮಭ್ಯ ಇವ ಕಾಂಚನಂ, ದೊಡ್ಡ ದೊಡ್ಡ ಬಂಡೆಗಲ್ಲು ಅಂತ ಹೇಳಿ ಆ ಬಂಡೆಗಲ್ಲನ್ನು ಪಕ್ಕಕ್ಕೆ ಸರಿಸುವುದಲ್ಲ, ಅದರಲ್ಲಿ ಇರುವ ಬಂಗಾರವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಚರಟು ಪಕ್ಕಕ್ಕೆ ಸರಿಸಿಬಿಡ್ತಾನೆ ನೋಡು. ಆ ನಿಟ್ಟಿನೊಳಗೆ ಪ್ರತಿಯೊಬ್ಬರಿಂದಲೂ ಕೂಡ ನಿನಗೆ ಯೋಗ್ಯವಾದ, ನಿನಗೆ ಹಿತವಾದ, ನಿನಗೆ ಸೂಕ್ತವಾದದ್ದು ಸಿಕ್ಕೇ ಸಿಗತ್ತೆ. ಅವಶ್ಯವಾಗಿ ಅದನ್ನು ಸ್ವೀಕಾರವನ್ನು ಮಾಡು, ನಿನಗೆ ಒಳ್ಳೆಯದಾಗತ್ತೆ. ಗಂಧೇನ ಗಾವಃ ಪಶ್ಯಂತಿ ವೇದೈಃ ಪಶ್ಯಂತಿ ಬ್ರಾಹ್ಮಣಾಃ ಚಾರೈಃ ಪಶ್ಯಂತಿ ರಾಜಾನಃ ಚಕ್ಷುಭ್ಯಾಂ ಇತರೇ ಜನಾಃ. ಕೇಳಿಲ್ಲಿ ಒಂದು ಮಾತು ಹಿತವನ್ನು ಹೇಳ್ತೇನೆ. ಆಕಳುಗಳು, ಉಪಲಕ್ಷಣೆಯ ಎಲ್ಲ ಪ್ರಾಣಿಗಳು ತಮ್ಮ ಮೂಗಿನಿಂದಲೇ ಯಾವುದು ಹಿತ, ಯಾವುದು ಅಹಿತ, ಯಾವುದು ತಥ್ಯ, ಯಾವುದು ಪಥ್ಯ ತಿಳಿದುಕೊಳ್ಳುತ್ತೆ. ವಾಸನೆಯ ಮುಖಾಂತರವೇ ತಿಳಿದುಕೊಳ್ಳುತ್ತೆ. ಬ್ರಾಹ್ಮಣರ ಅವಸ್ಥೆ ಇವತ್ತು ಎಲ್ಲಿಗೆ ಬಂದಿದೆ ನಾವು ವಿಚಾರವನ್ನು ಮಾಡೋಣ. ವೇದೈ ಪಶ್ಯಂತಿ ಬ್ರಾಹ್ಮಣರು ವೇದಗಳಿಂದಲೇ ಯಾವುದು ವಿಹಿತವಾಗಿದೆ, ಯಾವುದು ಅವಿಹಿತವಾಗಿದೆ, ಯಾವುದು ಯುಕ್ತವಾಗಿದೆ, ಯಾವುದು ಅನುಪಯುಕ್ತವಾಗಿದೆ ಎಲ್ಲವನ್ನೂ ತಿಳಿದುಕೊಳ್ಳುವವರು ವೇದದಿಂದ. ವೇದವನ್ನೇ ಬಿಟ್ಟು ದೂರಾಗಿದ್ದೇವೆ ನಾವು.
ವೇದದಿಂದಲೇ ಪಲಾಯನ ಮಾಡಿದ್ದೇವೆ. ಆದ್ದರಿಂದಾಗಿ ಯಾವುದು ವಿಹಿತ, ಯಾವುದು ನಿಷಿದ್ಧ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಪಥ್ಯ, ಯಾವುದು ಅಪಥ್ಯ, ಇದರ ಬಗ್ಗೆ ವೇದದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಯಾವ ವಿಷಯವೂ ನಮ್ಮ ಗಮನಕ್ಕೆ ಇಲ್ಲ. ಬ್ರಾಹ್ಮಣ ತಿಳಿದುಕೊಳ್ಳುವುದೇನೇ ವೇದಗಳಿಂದ. ಹಿತ ಅಹಿತ, ಪಥ್ಯ ಅಪಥ್ಯ, ವಿಹಿತ ನಿಷಿದ್ಧಗಳನ್ನು ತಿಳಿದುಕೊಳ್ಳುವಂಥದ್ದು. ಚಾರೈ ಪಶ್ಯಂತಿ ರಾಜಾನಃ, ರಾಜರುಗಳು ಚಾರರಿಂದಲೇ ತಿಳಿದುಕೊಳ್ಳುತ್ತಾರೆ ಯಾವುದು ಹಿತ, ಯಾವುದು ಪಥ್ಯ, ಯಾವುದು ಅಪಥ್ಯ ಎಲ್ಲವನ್ನೂ ಕೂಡ. ಚಕ್ಷುಭ್ಯಾಮ್ ಇತರೇ ಜನ, ನಮ್ಮಂಥ ಸಾಮಾನ್ಯ ಜನರು ಕಣ್ಣಿನಿಂದ ತಿಳಿದುಕೊಳ್ಳುತ್ತಾರೆ, ಕಣ್ಣಿನಿಂದ ತಿಳಿದುಕೊಳ್ಳುತ್ತಾರೆ. ಅಂದಮೇಲೆ ರಾಜ ನೋಡು, ಸರಿಯಾಗಿ ವಿಚಾರ ಮಾಡು, ನಾನು ಚಾರನಾಗಿ ಬಂದು ಕುಳಿತುಕೊಂಡಿದ್ದೇನೆ, ನನ್ನಿಂದ ಏನು ತಥ್ಯವಿದೆ, ಏನು ಪಥ್ಯವಿದೆ, ಯಾವುದು ಹಿತವಿದೆ ಎಲ್ಲವನ್ನು ತಿಳಿದುಕೋ ಅಂತ ಹೇಳ್ತಾರೆ. ಯದತಪ್ತಂ ಪ್ರಣಮತಿ ನ ತತ್ ಸಂತಾಪಮರ್ಹತಿ, ಯಚ್ಚ ಸ್ವಯಂ ನತಂ ದಾರು ನ ತತ್ ಸನ್ನಾಮಯೇದ್ಬುಧಃ. ಯದತಪ್ತಂ ಪ್ರಣಮತಿ, ಯಾವುದು ಅತಪ್ತವಾಗಿರ್ತದೆ ಅದು ಬಾಗುವುದಿಲ್ಲ, ಅದು ಬಾಗುವುದಿಲ್ಲ. ಯಾವುದು ಬಾಗುವುದಿಲ್ಲ ಅದಕ್ಕೆ ಸಂತಾಪವೇ ಆಗುವುದಿಲ್ಲ, ಸಂತಾಪವೇ ಆಗುವುದಿಲ್ಲ, ಸಂತಾಪವೇ ಆಗುವುದಿಲ್ಲ. ಹಾಗಲ್ಲ. ಯದ್ ಅತಪ್ತಂ ಪ್ರಣಮತಿ, ಯಾವುದನ್ನು ಚೆನ್ನಾಗಿ ಕಾಯಿಸಿಲ್ಲ ಅದು ಬಾಗುವುದಿಲ್ಲ, ಯಾವುದು ಬಾಗುವುದಿಲ್ಲ ಅದಕ್ಕೆ ವಿಪರೀತವಾದ ಸಂತಾಪಗಳಾಗ್ತಾನೇ ಇರುತ್ತೆ, ವಿಪರೀತವಾದ ಸಂತಾಪಗಳಾಗ್ತವೆ. ಅದಕ್ಕಾಗಿಯೇ ಹೇಳ್ತಾರೆ, ಈ ಶರೀರಕ್ಕೆ ಅತಪ್ತತನೋರ್ಧ ನತದಾಮೋ ಅಶ್ನೋತೆ. ಯಾವಾಗಲೂ ಈ ಶರೀರವನ್ನು ನಾವು ಕಾಯಿಸಿದ ಶಂಖಚಕ್ರಗಳಿಂದ ಸುಡಬೇಕು, ಆಗ ಇದು ಶರೀರ ಬಾಗತ್ತೆ. ಶರೀರ ಬಾಗಿದಾಗ ಅದಕ್ಕೆ ಸಂತಾಪಗಳು ಆಗುವುದು ತುಂಬ ಕಡಿಮೆ ಆಗುತ್ತೆ, ಪಾಪಗಳು ಪರಿಹಾರವಾಗುತ್ತೆ, ಸಂತಾಪ ಕಡಿಮೆ ಆಗುತ್ತೆ. ಕಬ್ಬಿಣ ಎಷ್ಟು ಕಾಯಿಸಿದರೂ ಕೂಡ ಬಾಗುವುದಿಲ್ಲ, ಹೊಡಿತಾರೆ, ಚೆನ್ನಾಗಿ ಹೊಡೆದು ಬಾಗಿಸ್ಬೇಕಾಗತ್ತೆ. ಕಾಯಿಸಬೇಕು, ಹೊಡಿಬೇಕು, ಬಾಗಿಸ್ಬೇಕು, ಕಾಯಿಸಬೇಕು, ಹೊಡಿಬೇಕು, ಬಾಗಿಸ್ಬೇಕು, ಇದು ಕಬ್ಬಿಣದ ಅವಸ್ಥೆ. ಯಾವುದು ಸ್ವಯಂ ನತಂ, ಯಾವುದು ಬಾಗಿಬಿಟ್ಟಿದೆ ನೋಡಿ, ಯಾವುದು ಬಾಗಿಬಿಟ್ಟಿದೆಯಲ್ಲ ಗಿಡ, ಆ ಗಿಡವನ್ನು ಯಾರೂ ನೋಡುವುದಿಲ್ಲ. ಸಣ್ಣ ಹುಲ್ಲು ಕಡ್ಡಿ, ನಾವೀಗ ನ್ಯೂಸ್ ನೋಡ್ತಾ ಇರುವಾಗ ಗೊತ್ತಾಗತ್ತೆ. ಮೇಘಸ್ಫೋಟವಾಗಿ ಭಾರಿ ಬಿಲ್ಡಿಂಗ್ಗಳು, ಅದು ಇದು ಬ್ರಿಡ್ಜ್ಗಳು, ಡ್ಯಾಮ್ ಎಲ್ಲ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ. ಮಧ್ಯದಾಗಿನ ಒಂದು ಹುಲ್ಲು ಕಂಟಿ ಮಾತ್ರ ಸೇಫ್ ಆಗಿರ್ತದೆ. ಯಾಕೆ? ಅದು ಬಾಗಿಬಿಟ್ಟಿದೆ. ನದಿ ಹೇಗೆ ಹೋಗ್ತಾ ಇದೆ, ಪ್ರಬಲವಾದ ನದಿ ಹೇಗೆ ಹೋಗ್ತಾ ಇದೆ, ಹಾಗೆ ಬಾಗಿರೋದ್ರಿಂದಾಗಿ ಅದನ್ನು ಪೀಡೆ ಕೊಡುವವರು, ಅದನ್ನು ಕಿತ್ತುಕೊಂಡು ಹೋಗೋರು, ಅದನ್ನು ಕೊಚ್ಚಿಕೊಂಡು ಹೋಗೋರು ಯಾರೂ ಇಲ್ಲ. ಅದೇ ಕಬ್ಬಿಣಗಳನ್ನು ಹಾಕಿದ ದೊಡ್ಡ ಬಿಲ್ಡಿಂಗ್ಗಳು ಬಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ಗೆ ಯಾರು ಏನು ಮಾಡುತ್ತೆ ಅಂತೇಳಿ ಗಟ್ಟಿಯಾಗಿ ನಿಂತವು ಅಂತಾದರೆ ನೀರು ಬಂದದ್ದೇ ಬಂದು ಕೊಚ್ಚಿಕೊಂಡು ಹೋಗಿಬಿಡುತ್ತೆ. ಮಾನ್ಯರ ಅವಮಾನ, ಬಿರುಗಾಳಿ ಕೇಳ ಎಚ್ಚರಿಕೆ ಅಂತಾರೆ ಹೇಳ್ತಾರೆ. ಹಾಗೇನೆ ನೀನು ಅನೇಕ ತರಹದಿಂದ ಚೆನ್ನಾಗಿ ಹದನಾಗು, ನಿನ್ನ ಮನಸ್ಸನ್ನು ಹದ ಮಾಡಿಕೊ. ಸರಿ ಯಾವುದು, ತಪ್ಪು ಯಾವುದನ್ನು ಚೆನ್ನಾಗಿ ತಿಳಿದುಕೊಂಡು ನೀನು ಮೆತ್ತಗಾಗಿ ಬಾಗಿಬಿಡು. ಬಾಗಿದೀ ಅಂತಾದರೆ ಪಾಂಡವರು ನಿನಗೇನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪಾಂಡವರು ಏನು ಮಾಡಿದ್ದಾರೆ ಅಂತೇಳಿ ಶಟದ ನಿಂತಿ ಅಂತಾದರೆ ಒಬ್ಬ ಸಣ್ಣ ಸೈನಿಕನೂ ಕೂಡ ನಿನ್ನನ್ನು ಪೀಡೆ ಕೊಟ್ಟಾನೋ, ನಿನಗೆ ಹಿಂಸೆ ಕೊಟ್ಟಾನೋ, ನಿನ್ನ ಕೊನೆಗೆ ಕೊಂದು ಹಾಕ್ಯಾರೋ. ಹುಷಾರ್, ಎಚ್ಚರಿಕೆ ಇರಲಿ. ಎಂಥ ಅದ್ಭುತವಾದ ನೀತಿ. ಹಿರಿಯರು ಬರ್ತಾರೆ, ಜ್ಞಾನಿಗಳು ಬರ್ತಾರೆ, ಅವರೇನಂತೇಳಿ ನಿಂತಿ ಅಂತಾರೆ ಕೊಚ್ಚಿಕೊಂಡು ಹೋಗ್ತಾರೆ. ನೀನು ಯಾರಲ್ಲೇ, ನಿನ್ನಂತ ನೂರಾರು ನೋಡಿಬಿಟ್ಟಿದ್ದಾರೆ ತಿಮಿಂಗಿಲ ಗಿಲಗಳವರೆಲ್ಲರೂ ಕೂಡ. ಅವನ ಮುಂದೆ ತಗ್ಗಿ ಬಗ್ಗಿ ಗುರುಗಳೇ ಅಂತೇಳಿ ನೀನಿರು, ಅನುಗ್ರಹವನ್ನು ಮಾಡಿ ಹೋಗ್ತಾರೆ. ಹುಷಾರ್. ಈರ್ಷು ಪರವಿತ್ತೇಷು ರೂಪೇ ವೀರ್ಯೇ ಕುಲಾನ್ವಯೇ ಸುಖ ಸೌಭಾಗ್ಯ ಸತ್ಕಾರೆ ತಸ್ಯ ವ್ಯಾಧಿರನಂತಕಃ. ಇನ್ನೊಂದು ಮಾತು ಹೇಳ್ತೇನೆ ಕೇಳಿಲಿ. ಕೊನೆಗೆ ಅದ್ಭುತ ವ್ಯಾಧಿಗಳು, ವ್ಯಾಧಿ ಅಂತಂದರೆ
ಮಾನಸಿಕ ರೋಗಗಳು, ಅನಂತವಾದ ರೋಗಗಳಿಗೆ ಆಕರನಾಗ್ತಾನೆ. ಯಾರು ಅಂತಂದರೆ ಮಾತ್ಸರ್ಯವನ್ನು ಪಡುವವರು. ಯಾವ ವಿಷಯದೊಳಗೆ ಮಾತ್ಸರ್ಯ ಅಂತಂದರೆ ಪರವಿತ್ತೇಷು, ಇನ್ನೊಬ್ಬರ ಹಣದಲ್ಲಿ ಮಾತ್ಸರ್ಯ, ಪರರೂಪೆ, ಇನ್ನೊಬ್ಬರ ಸೌಂದರ್ಯದಲ್ಲಿ ಮಾತ್ಸರ್ಯ, ಇನ್ನೊಬ್ಬರ ಪರಾಕ್ರಮದಲ್ಲಿ ಮಾತ್ಸರ್ಯ, ಇನ್ನೊಬ್ಬರ ವಂಶದ ಮೇಲೆ ಮಾತ್ಸರ್ಯ, ಹೀಗೆ ಇನ್ನೊಬ್ಬರ ವಿಷಯದೊಳಗೆ ಯಾರು ಮಾತ್ಸರ್ಯವನ್ನು ಪಡುವುದನ್ನು ರೂಢಿಸಿಕೊಂಡಿದ್ದಾನೆ ಅವನ ಮನಸ್ಸಿನೊಳಗೆ ಅನಂತ ವ್ಯಾಧಿಗಳು. ಭಾಗವತ ಹೇಳುತ್ತೆ, ಯಾವ ವಿಷಯಕ್ಕೆ ಯಾರ ಮೇಲೆ ಮಾತ್ಸರ್ಯವನ್ನು ಪಡ್ತಾನೆ ಆ ವಿಷಯವನ್ನು ಅತ್ಯಂತ ಶೀಘ್ರದೊಳಗೆ ಕಳೆದುಕೊಳ್ಳುತ್ತಾನೆ ಎಂಬುದಾಗಿ ಭಾಗವತ ಹೇಳುತ್ತೆ. ಭಾಗವತದ ಆರಂಭದೊಳಗೆ ಇದೇ ಮಾತ್ಸರ್ಯದ ಬಗ್ಗೆ ಇನ್ನೊಂದು ಅದ್ಭುತವಾದ ತುಂಬ ಉಪಯುಕ್ತವಾದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಮಾತ್ಸರ್ಯ ಇದು 100ಕ್ಕೆ 100ರಷ್ಟು ತನಗಿಂತಲೂ ಹಿರಿಯರಾದವರಲ್ಲಿ ಮಾತ್ಸರ್ಯವಿರುತ್ತೆ ಹೊರತು ತನಗಿಂತಲೂ ಸಣ್ಣವರಲ್ಲಿ ಸರ್ವಥಾ ಮಾತ್ಸರ್ಯವಿರುವುದಿಲ್ಲ. ಸಣ್ಣವರ ಮುಂದೆ ಅಹಂಕಾರ ತೋರಿಸಿಯಾನು, ಸಣ್ಣವರ ಮುಂದೆ ಮಾತ್ಸರ್ಯ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಮಾತ್ಸರ್ಯವೇನಿದೆ, ನನಗಿಂತಲೂ ಹೆಚ್ಚಿನ ಶ್ರೀಮಂತನಲ್ಲಿ ನನಗೆ ಮಾತ್ಸರ್ಯ, ನನಗಿಂತಲೂ ಅದ್ಭುತವಾದ ಚೆಲುವು ಇರುವವನಲ್ಲಿ ಮಾತ್ಸರ್ಯ, ನನಗಿಂತಲೂ ಉತ್ತಮವಾದ ಪರಾಕ್ರಮ ಇರುವವನಲ್ಲಿ ಮಾತ್ಸರ್ಯ, ನನಗಿಂತಲೂ ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದವನಲ್ಲಿ ಮಾತ್ಸರ್ಯ, ನನಗಿಂತಲೂ ಒಳ್ಳೆ ಸ್ಥಾನವನ್ನು ಪಡೆದವನ ಮೇಲೆ ಮಾತ್ಸರ್ಯ. ಹೀಗಾಗಿ ಹಿರಿಯರಲ್ಲೇನೇ ಮಾತ್ಸರ್ಯವಿರೋದು. ಯದ್ವಿಷಯಕವಾಗಿ ಹಿರಿಯರಲ್ಲಿ ಮಾತ್ಸರ್ಯವನ್ನು ಪಡ್ತಾನೆ, ಆ ವಿಷಯವನ್ನು ತನ್ನಲ್ಲಿಯಿಂದ ಕಳೆದುಕೊಳ್ಳುತ್ತಾನೆ. ಇದು ಒಂದಾದರೆ, ಇನ್ನೊಂದು ಅದ್ಭುತವಾದ ಮಾತು, ಅವನ ಮನಸ್ಸಿನೊಳಗೆ 100 ರೋಗಗಳು, ಸಾವಿರ ರೋಗಗಳು. ಆಧಿ ವ್ಯಾಧಿ, ಶರೀರಕ್ಕೆ ಬರುವ ರೋಗಗಳು ಆಧಿ, ಮನಸ್ಸಿಗೆ ಬರುವ ರೋಗಗಳೆಲ್ಲವೂ ವ್ಯಾಧಿ. ಆ ವ್ಯಾಧಿಗಳು ಹುಟ್ಟಿಕೊಳ್ಳುವುದಕ್ಕೆ ಮೂಲಭೂತವಾದ ಕಾರಣ ಯಾವುದು ಅಂತಂದರೆ ಇದೇ ಮಾತ್ಸರ್ಯ. ಆದ್ದರಿಂದಾಗಿ ಈ ಮಾತ್ಸರ್ಯವನ್ನು ಬಿಟ್ಟಾಕೋ ಧೃತರಾಷ್ಟ್ರ, ನಿನಗೆ ಹಿತವಾಗತ್ತೆ. ವಿದ್ಯಾಮದೋ ಧನಮದ ಸ್ತೃತಿಯೋ ಅಭಿಜನೋ ಮದಃ ಮದ ಏತೆ ಅವಲಿಪ್ತಾನಾಂ ಏತಯೇವ ಸತಂ ಧಮಾಃ. ಈ ಮದಗಳು 6 ಮದಗಳಿವೆ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಉನ್ನಪ್ರಾಯದ ಮದ, ರೂಪಮದ, ತನ್ನ ಸತ್ವದ ಮದ, ಧಾತ್ರಿವಶವಾದ ಮದ, ಇನ್ನು ತನ ಎದುರಿಲ್ಲೆಂಬ ಮದದಿಂದ ಎಂಬುದಾಗಿ ಹೇಳಿದಂತೆ ಮೊಟ್ಟ ಮೊದಲನೇದ್ದು ವಿದ್ಯಾಮದ. ಮುಗಿದೋಯ್ತು, ನನ್ನ ಮುಂದೆ ಯಾರಿದ್ದಾರೆ, ನಾನು ಏನು ಹೇಳ್ತೇನೆ ಅದು ಜಗತ್ತು ಕೇಳಬೇಕೇ ಹೊರತು ನಾನು ಎಂದಿಗೂ ಇನ್ನೊಬ್ಬರದನ್ನು ಕೇಳುವುದಿಲ್ಲ ಎನ್ನುವ ವಿದ್ಯಾಮದ. ಧನಮದ, ನನಗಿಂತಲೂ ಶ್ರೀಮಂತ ಇನ್ಯಾರಿದ್ದಾನೆ ಎನ್ನುವಂತಹ ಧನಮದ. ತೃತೀಯ, ಇನ್ನು 3ನೆಯ ಮದವೇನು ಅಂತಂದರೆ ನಾನು ದೊಡ್ಡ ವಂಶದೊಳಗೆ ಹುಟ್ಟಿದ್ದೇನೆ, ಮುಗೀತು ಅಲ್ಲಿಗೆ, ನನಗೆ ಎಲ್ಲ ಮೊದಲು ಸಿಗುವಂತಹದ್ದು ಎನ್ನುವಂತಹ ಅಭಿಜನ ಮದ. ಈ ಮದಗಳೇನಿದೆ, ಈ ಮದಗಳಿಂದ ಯಾರು ಲಿಪ್ತನಾಗಿದ್ದಾನೆ ಅವನು ಹಾಳಾಗಿ ಹೋಗ್ತಾನೆ. ಈ ಮದಗಳನ್ನು ಮೆಟ್ಟಿ ನಿಂತು ಯಾರು ಮೇಲೇರಿ ಬಿದ್ದಿದ್ದಾನೆ ಅವನು ಶಿಷ್ಟ, ಅವನು ಸದಾಚಾರಿ, ಅವನು ಸಜ್ಜನ, ಅವನು ತತ್ವಜ್ಞಾನಿ, ಅವನು ವಿಷ್ಣು ಭಕ್ತನಾಗಲಿಕ್ಕೆ ಅತ್ಯಂತ ಯೋಗ್ಯನಾದವ. ಅಂತಹ ಸುಂದರವಾದ ಮಾತನ್ನು ಹೇಳ್ತಾನೆ. ವಿದ್ಯಾಮದ, ಧನಮದ, ತೃತೀಯೋ ಅಭಿಜನೋ ಮದ ಮದ ಏತೆ ಅವಿಲಿಪ್ತಾನಂ ಏತೇ ಏವ ಸತಂ ದಮಃ. ಇವುಗಳನ್ನೇನೆ ಸಜ್ಜನರು ನಿಗ್ರಹವನ್ನು ಮಾಡಿದ್ದಾರೆ, ಮೆಟ್ಟಿ ಹಾಕಿ ಮೇಲೇರಿ ಬಂದಿದ್ದಾರೆ. ಅಂದಮೇಲೆ ಧೃತರಾಷ್ಟ್ರ, ನಿನಗೆ ಹಣದ ಮದ, ವಿದ್ಯೆ ಇದೆ ಎಂಬ ಮದ ಮತ್ತು ಒಳ್ಳೆ ಕುರು ವಂಶದೊಳಗೆ ಹುಟ್ಟಿ ಬಂದಿ ಎಂಬ ಮದ, ಈ 3 ಮದಗಳು ಒಗ್ಗಟ್ಟಾಗಿ ನಿನ್ನಲ್ಲಿ ಬಂತು ಅಂತಾದರೆ ಆ ಪಾಂಡವರು ನಿನ್ನನ್ನು ಬಿಟ್ಟಾರೇನೋ, ಜಗತ್ತು ನಿನ್ನನ್ನು ಬಿಟ್ಟಿದ್ದೇನೋ, ದುಷ್ಟ ದುರಾಚಾರಿ ಅಂತ ಕರೆದಾರು. ಇವುಗಳನ್ನು ಮೆಟ್ಟಿ ಹಾಕು, ಈ ಮದಗಳನ್ನು ಮೆಟ್ಟಿ ಹಾಕು, ಮೇಲೇರಿ ಬಾ, ಆಗ ಜಗತ್ತು ನಿನ್ನನ್ನು ಗೌರವಯುತವಾದ ಸ್ಥಾನದೊಳಗೆ ಕಾಣುತ್ತೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಇನ್ನೂ ಅನೇಕ ಮಾತುಗಳನ್ನು ಹೇಳ್ತಾನೆ.
ಅದನ್ನೆಲ್ಲವನ್ನು ಕೂಡ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರುಂ ನಮಃ. ಶ್ರೀಕೃಷ್ಣ.